ಈಗಿನ ಲೆಕ್ಕ ಒಂದು, ಮುಂದೆ ಆಗುವ ಲೆಕ್ಕನೇ ಬೇರೆ. ಇಂಚಿಂಚಾಗಿ ದೇಹ ಸೀಳಿ ನಡು ಬೀದಿಲಿ ನರಕ ತರಿಸಿ ಉಗ್ರ ಅವತಾರ ತಾಳಿ ಬಂದಳ ಭದ್ರಕಾಳಿ. ನನ್ನ ಸ್ಥಳಕ್ಕೆ ಬರುತ್ತಿರು. 9 ವಾರ ಅನ್ನೋದು ನನ್ನ ಸ್ಥಳದಲ್ಲಿ ಬಂದು ಉಡುಪನ್ನೋದು ಕಟ್ಟು. ಭಕ್ತರ ನೋಡಿ ಈ ತಾಯಿನ ಶಾಕಾದ್ರ. ಏನ್ ಮಾಡುತ್ತಾನೆ ಕೇಳ, ಇಲ್ಲಿ ಏನಂತ. ಮಾಟ ಮಂತ್ರ ತುಳಿಯುತ್ತಾಳೆ ಭದ್ರಕಾಳಿ. ಅಮಾಸೆ ರಾತ್ರಿಲಿ ಬೇಟೆಗೆ ಬಂದಳು, ತಡೆಗೆ ನಡುಕ ನೋಡು ಹೆಣದ ಗಣದ. ಇಲ್ಲಿ ತಾಯಿಯೇ ನಿಜವಾಗಲೂ ಬಂದು ಭಕ್ತರ ಕಷ್ಟ ಕೇಳುತ್ತಾಳೆ. ಮನಸ್ಸಿನಿಂದ ಕರ್ಕೊಂಬ ನನ್ನನ್ನ, ಕರಿ ನನ್ನನ್ನ. ಸುಮಾರು 300 ವರ್ಷದ ಹಿಂದೆ ಅಮ್ಮನವರು ತಮ್ಮ ಅಪಾರ ದೈವ ಶಕ್ತಿಯನ್ನ ದುಷ್ಟ ಶಕ್ತಿಗಳಿಗೆ ಸಿಗದಂತೆ ಭೂಮಿಯೊಳಗೆ ಲೀನವಾದರು ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಋಷಿಮುನಿಗಳು ಹಾಗೂ ದುಷ್ಟ ಶಕ್ತಿಗಳು ಆ ಶಕ್ತಿಯನ್ನ ಪಡೆಯಲು ಪ್ರಯತ್ನಿಸಿದರೂ ತಾಯಿಯ ದೈವ ಶಕ್ತಿ ಯಾರಿಗೂ ಸಿಗಲಿಲ್ಲ. ಸುಮಾರು 300 ವರ್ಷಗಳಿಂದ ಅಮ್ಮನವರ ಕ್ಷೇತ್ರದಲ್ಲಿ ನಾಗಮ್ಮನವರು ಸರ್ಪ ರೂಪದಲ್ಲಿ ಕಾವಲಾಗಿ ನೆರಳಾಗಿ ನೆಲೆಸಿದ್ದಾರೆ ಎಂದು ನಂಬಲಾಗುತ್ತದೆ. ಈ ಕಾರಣದಿಂದ ಮಕ್ಕಳ ಭಾಗ್ಯ ಮತ್ತು ಸಂತಾನ ಭಾಗ್ಯಕ್ಕಾಗಿ ಇಲ್ಲಿ ಪ್ರಾರ್ಥಿಸಿದರೆ ತಾಯಿ ನಾಗಮ್ಮನವರ ಕೃಪೆಯಿಂದ ಆಶೀರ್ವಾದ ದೊರೆಯುತ್ತದೆ ಎಂದು ಭಕ್ತರ ವಿಶ್ವಾಸ. ಕಾಲಕ್ರಮೇಣ ಅಮ್ಮನವರು ಭೂಮಿಯಿಂದಲೇ ಪ್ರತ್ಯಕ್ಷವಾಗಿ ಹೊರಬಂದು ದೈವಶಕ್ತಿಯಾಗಿ ವಿರಾಜಮಾನರಾದರು. ತಾಯಿ ದೈವ ಸಂಕೇತವಾಗಿ ಅಕ್ಷಯ್ ಅವರ ಕನಸಿನಲ್ಲಿ ದರ್ಶನ ನೀಡಿ ದಂಪತಿಗಳಾದ ಅಕ್ಷಯ್ ಮತ್ತು ತಾರಾ ಅವರಿಗೆ ಪೂಜೆ ಸಲ್ಲಿಸಲು ಆದೇಶಿಸಿದರೆಂದು ಹೇಳಲಾಗುತ್ತದೆ. ಅಮ್ಮನವರ ಆದೇಶದಂತೆ ಅಕ್ಷಯ್ ಹಾಗೂ ತಾರಾ ದಂಪತಿಗಳು ಭಕ್ತಿ ಭಾವದಿಂದ ಸೇವೆಯಲ್ಲಿ ನಿರತರಾಗಿ ಪೂಜೆ ಸಲ್ಲಿಸುತ್ತಿದ್ದು, ತಾಯಿಯ ಕೃಪೆಯಿಂದ ಭಕ್ತರ ಕಷ್ಟಗಳು, ಬೇಡಿಕೆಗಳು ಮತ್ತು ಮನೋಭಿಲಾಷೆಗಳು ಈಡೇರುತ್ತಿವೆ ಎಂದು ನಂಬಿಕೆ ಹೆಚ್ಚುತ್ತಿದೆ. ಈ ಕ್ಷೇತ್ರವು ಪವಾಡ ರೀತಿಯಲ್ಲಿ ಬೆಳೆಯುತ್ತಿದೆ ಎಂದು ಭಕ್ತರು ವಿಶ್ವಾಸ ಪಡುತ್ತಾರೆ. ನಾನು ಇಲ್ಲಿದ್ದೇನೆ, ಎಲ್ಲರಿಗೂ ಕೃಪೆ ನೀಡುತ್ತೇನೆ, ಈ ಸ್ಥಳ ಮಹಾಕ್ಷೇತ್ರವಾಗುತ್ತದೆ, ಈ ವಿಷಯವನ್ನ ಎಲ್ಲರಿಗೂ ತಿಳಿಸಿ ಎಂದು ತಾಯಿ ದೈವ ಸಂಕೇತ ನೀಡಿದರೆಂದು ಮಾತಿದೆ. ಈ ಪವಿತ್ರ ಕ್ಷೇತ್ರದಲ್ಲಿ ನವದುರ್ಗೆಯ ರೂಪಗಳಲ್ಲಿ 9 ದೇವತೆಗಳು ನೆಲೆಸಿರುವುದರಿಂದ ಭಕ್ತರು ಇಲ್ಲಿ ಪ್ರಾರ್ಥನೆ ಮಾಡಿದರೆ ಕಷ್ಟಗಳು ದೂರವಾಗಿ ಮನೋಭಿಲಾಷೆಗಳು ನೆರವೇರುತ್ತವೆ ಎಂಬ ನಂಬಿಕೆ ಇದೆ. ದಿನದಿಂದ ದಿನಕ್ಕೆ ತಾಯಿಯ ಪವಾಡಗಳು ಈ ಪವಿತ್ರ ಕ್ಷೇತ್ರದಲ್ಲಿ ಹೆಚ್ಚಾಗುತ್ತಿವೆ. ಅಮಾವಾಸ್ಯೆ ಮತ್ತು ಪೌರ್ಣಮಿ ದಿನಗಳಲ್ಲಿ ಭಕ್ತಿಯಿಂದ ಬಂದು ಅಮ್ಮನ ಸನ್ನಿಧಿಯಲ್ಲಿ ಪ್ರಾರ್ಥಿಸಿದರೆ ಯಾವುದೇ ತೊಂದರೆಗಳಿದ್ದರೂ ತಾಯಿ ಕೃಪೆಯಿಂದ ಪರಿಹಾರ ದೊರೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಈ ಪವಿತ್ರ ಅಮ್ಮನವರ ಸ್ಥಳದಲ್ಲಿ ತಾಯಿ ನೀಡಿದ ವಾಗ್ದಾನದ ಮಹಿಮೆ ಪ್ರಸಿದ್ಧವಾಗಿದೆ. ಇಲ್ಲಿ ಪೀಠದ ಮುಂದೆ ಭಕ್ತರು ತಮ್ಮ ಪ್ರಶ್ನೆಗಳನ್ನು ಕೇಳಿ ದೈವ ಸಂಕೇತ ಪಡೆಯುತ್ತಾರೆ ಎಂಬ ನಂಬಿಕೆ ಇದೆ. ಅಮಾವಾಸ್ಯೆ ಮತ್ತು ಪೌರ್ಣಮಿ ದಿನಗಳಲ್ಲಿ ತಾಯಿಯ ಸನ್ನಿಧಿಯಲ್ಲಿ ತಡೆ ಹೊಡಿಸಿಕೊಳ್ಳುವುದರಿಂದ ಆಶೀರ್ವಾದ ಲಭಿಸುತ್ತದೆ. ದುಷ್ಟ ಶಕ್ತಿಗಳ ದೋಷಗಳು ನಿವಾರಣೆಯಾಗುತ್ತವೆ. ಆರೋಗ್ಯ ಸಮಸ್ಯೆಗಳು, ಕಷ್ಟಗಳು ಹಾಗೂ ಯಾವುದೇ ರೀತಿಯ ತೊಂದರೆಗಳಿದ್ದರೂ ತಾಯಿ ಕೃಪೆಯಿಂದ ಪರಿಹಾರ ದೊರೆಯುತ್ತದೆ ಎಂದು ಭಕ್ತರು ವಿಶ್ವಾಸ ಪಡುತ್ತಾರೆ. ನೀವು ಸಹ ಈ ಕ್ಷೇತ್ರಕ್ಕೆ ಒಂದೇ ಒಂದು ಸಾರಿ ಕಾಲಿಟ್ಟರೆ ನಿಮ್ಮ ಜೀವನ ಬದಲಾದಂತೆ ಗ್ಯಾರಂಟಿ. ತುಂಬಾನೇ ಶಕ್ತಿಯುತವಾಗಿ ನಡೆಸಿರುವ ಭದ್ರಕಾಳಮ್ಮನವರ ಮಹಿಮೆ ಹೇಳಿದ್ದೇವೆ. ಒಂದೇ ಸಲ ಭೇಟಿ ಕೊಟ್ಟರೆ ಸಾಕು, ತಾಯಿಯ ಮಹಿಮೆ ಕಂಡು ನಿಮ್ಮ ಕಷ್ಟವನ್ನೆಲ್ಲ ನೀಗಿಸಬಹುದು. ಯಾವುದೇ ಕಷ್ಟ ಇದ್ದರೂ ಇಲ್ಲಿ ಪರಿಹಾರ ಆಗೋದಂತೂ ಗ್ಯಾರಂಟಿ. ದೇವಾನ ದೇವತೆಗಳು ಈ ಸ್ಥಳದಲ್ಲಿ ನೆಲೆಸಿದ್ದಾರೆ. ಆದ್ದರಿಂದ ಯಾವುದೇ ಕೆಲಸ ಕಾರ್ಯಗಳು ಆಗಬೇಕು ಎಂದರೂ ಅಮ್ಮನವರು ಅದನ್ನ ಮಾಡಿಕೊಡುತ್ತಾರೆ. ನಂಬಿಕೆ ಭಕ್ತಿಯಿಂದ ಈ ತಾಯಿಯ ಸೇವೆ ಮಾಡಿ ನಿಮ್ಮೆಲ್ಲ ಕಷ್ಟ ನೋವುಗಳಿಗೆ ಈ ತಾಯಿ ಸ್ಪಂದಿಸುತ್ತಾಳೆ. ಹಾಗೆ ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನದಂದು ಈ ತಾಯಿಯ ವಾಗ್ದಾನವಿರುತ್ತದೆ. ನೇರವಾಗಿ ನಿಮ್ಮ ಪ್ರಶ್ನೆಯನ್ನು ತಾಯಿಯ ಬಳಿ ಕೇಳಬಹುದು. ನಿಮ್ಮೆಲ್ಲ ನೋವು ಕಷ್ಟಗಳಿಗೆ ತಾಯಿ ಏನೆಂದು ನೋಡಿ ಉತ್ತರ ಕೊಡುತ್ತಾಳೆ. ನಿಮ್ಮ ಮನೆಯಲ್ಲಿ ಏನೇ ಮಾಟ ಮಂತ್ರ ಮಾಡಿದ್ರೂ ಇಲ್ಲ ನಿಮಗೆ ಮಾಟ ಮಂತ್ರ ಆಗಿದ್ರೂ ಕೂಡ ತಾಯಿಯ ಶಕ್ತಿ ಅಲ್ಲೇ ನಿಮಗೆ ಗೊತ್ತಾಗುತ್ತದೆ. ಮಾಟ ಮಂತ್ರ ತುಳಿಯುವ ಭದ್ರಕಾಳಮ್ಮನವರ ಆಶೀರ್ವಾದ ಪಡೆದರೆ ನೀವೇ ಪುಣ್ಯವಂತರು. ಎಲ್ಲ ತಿಳಿದ ಮೇಲೆ ನೀವು ಇಲ್ಲಿ ಕಾಣುತ್ತಿರುವ ನಂಬರ್ ಅನ್ನ ಸಂಪರ್ಕಿಸಿ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡು ಕ್ಷೇತ್ರಕ್ಕೆ ಭೇಟಿ ನೀಡಿ. ಸ್ಥಳ ಶ್ರೀ ಶಕ್ತಿ ಪವಾಡ ನವದುರ್ಗೆ ಭದ್ರಕಾಳಿ ಅಮ್ಮನವರ ಶಕ್ತಿಪೀಠ, ಬೆಂಗಳೂರು, 6ನೇ ಮುಖ್ಯ ರಸ್ತೆ, ಮನೋರಾಯಣ ಪಾಳ್ಯ, RT ನಗರ.
ಅಮ್ಮನ ಇಟ್ಬೇಡಿ, ಅಮ್ಮ ಕುತ್ಕೊಂಡ್ರೆ ಮಾತ್ರ ಅಂಗಡಿದು ಏನಾಗಿದ್ಯಪ್ಪ? ಈಗ ಸ್ವಲ್ಪ ಗೊತ್ತಲ್ಲ, ಜಾಸ್ತಿ ಏನು ಇದು ಮಾಡ್ತಲ್ಲ ಮುಂಚೆ ಎಷ್ಟು, ಈಗ ಸ್ವಲ್ಪ ಕಮ್ಮಿ ಆಗಿದಮ್ಮ ಕೇಳೋದು. ಸ್ವಲ್ಪ ವ್ಯಾಪಾರದಲ್ಲಿ ಸ್ವಲ್ಪ ಏರುಪೇರು ಇದಮ್ಮ. ಮೊದ್ಲಿಗೆ ಇದು ಗಟ್ಟಿ ಆಗಲಿಯೋ ಹಾ ಅಲ್ವಾ? ಹೌದಮ್ಮ. ಮುಖ್ಯವಾಗಿ ಏನಿರೋದು, ಸ್ಥಳವನ್ನ ಗಟ್ಟಿ ಮಾಡ್ಕೊ ಮೊದ್ಲಿಗೆ, ಹೌದಮ್ಮ. ಅದು ತಾನಾಗಿಯೇ ಬರುತ್ತೆ. ಹೌದು. ಸರಿನಾ? ಸರಿಮಾ. ಇದು ಗಟ್ಟಿ ಆಗಿರೋದು ನಿಜಾನ ಇಲ್ವಾ? ಹೌದಮ್ಮ, ಗಟ್ಟಿ. ನಾನು ಹಣ್ಣೊಂದು ಕೊಟ್ಟಾದ್ಮೇಲೆ ನಿನಗೆ ಬದಲಾವಣೆ ಆಗಿರೋದು ನಿಜಾನ ಇಲ್ವಾ? ಹೌದಮ್ಮ, ಖಂಡಿತವಾಗಿ. ಉಂಡಿ ಐತೆ, ಉಂಡಿ ಎಲ್ಲಿ ನನ್ನ ಸ್ಥಳಕ್ಕೆ ಬರುತ್ತಿರು. ಆ 9 ವಾರ ಅನ್ನೋದು ನನ್ನ ಸ್ಥಳದಲ್ಲಿ ಬಂದು ಉಡುಪು ಅನ್ನೋದು ಕಟ್ಟು. ಅವಳ ಹೆಸರು ಬರೆದ್ಬಿಟ್ಟು ಉಡುಪು ಅನ್ನೋದು ಕಟ್ಟು. ಅವಳು ಬರ್ತಾಳೆ. ಆ ಪವಾಡನ್ನ ಬಂದು ನನಗೆ ತಿಳಿಸುತ್ತೀಯಾ? ಆಯ್ತು ಅಂತ ಹೇಳ್ಬಿಟ್ಟು ಬಂದು ತಿಳಿಸ್ತೋ ಇಲ್ವೋ? ಬಂದು ತಿಳಿಸು ನನಗೆ. ಬರ್ತಿರು ನನ್ನ ಸ್ಥಳಕ್ಕೆ. ಇದು ನಿನ್ನ ಬಳಿ. ಸರಿನಾ? ಭದ್ರಕಾಳಿ ತಾಯೇ ನಮಃ, ಶ್ರೀ ಶಕ್ತಿ ನಾಗಮ್ಮ ತಾಯೇ ನಮಃ, ಶ್ರೀ ಶಕ್ತಿ ಓಂ ಶಕ್ತಿ ತಾಯೇ ನಮಃ, ಶ್ರೀ ಶಕ್ತಿ ಲಕ್ಷ್ಮಮ್ಮ ತಾಯೇ ನಮಃ, ಶ್ರೀ ಶಕ್ತಿ ಅರ್ಧನಾರೀಶ್ವರಿ ತಾಯೇ ನಮಃ.